ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಶುಕ್ಲಕೃಷ್ಣೋ ಗತಿ ಹ್ಯೇತೆ ಜಗತಃ ಶಾಶ್ವತೆ ಮತೆ ಏಕಯ ಯಾತ್ಯನಾವೃತ್ತಿಂ ಅನ್ಯಯ ವರ್ತತೆ ಪುನಃ. ಇದು ನಿರಂತರವಾಗಿ ನಡೀತಾ ಇರುವಂತಹ ಶುಕ್ಲ ಪಕ್ಷ, ಕೃಷ್ಣ ಪಕ್ಷ ಇತ್ಯಾದಿ ಕಾರ್ಯಗಳು. ಪ್ರಕೃತಿಯಲ್ಲಿ ಇದು ನಡೀತಾನೇ ಇರುವಂಥದ್ದು. ಇದನ್ನು ಯಾರಿಗೂ ತಡೆಯಲಿಕ್ಕೆ ಆಗೋದಿಲ್ಲ. ಆದರೆ ಅವುಗಳಲ್ಲಿ ವ್ಯತ್ಯಾಸ ಏನು ಅಂತಂದರೆ, ಶುಕ್ಲ ಪಕ್ಷದಲ್ಲಿ ಮತ್ತು ಶುಕ್ಲವಾದಂತಹ ಈ ನಾನು ಹೇಳಿದಂತಹ ಮಾರ್ಗದಲ್ಲಿ ಹೋದರೆ, ಜ್ಯೋತಿರ್ಮಾರ್ಗದಲ್ಲಿ ಹೋದರೆ ಪುನರಾವರ್ತಿ ಇಲ್ಲ. ಆದರೆ ಈ ನಿರಂತರವಾಗಿ ನಡೀತಿರುವಂತಹ ಕೃಷ್ಣ ಪಕ್ಷದ ಮಾರ್ಗದಲ್ಲಿ ಹೊರಟು ಹೋದರೆ ಆಗ ಪುನರಾವರ್ತಿ ಖಂಡಿತವಾಗ್ಲೂ ಇದೆ. ಈ ಧೂಮ್ರ ಮಾರ್ಗದಲ್ಲಿ ಹೋದರೆ ಪುನರಾವರ್ತಿ ಇದೆ. ಇದು ನಿರಂತರವಾಗಿ ನಡೀತಾ ಇದ್ದರು. ಯಾರ್ಯಾರು ಅದರಲ್ಲಿ ಹೋಗ್ತಾರೋ ಅವರಿಗೆ ಪುನರಾವರ್ತಿ ಇಲ್ಲ, ಯಾರ್ಯಾರು ಇದರಲ್ಲಿ ಬರ್ತಾರೋ ಅಂಥವರಿಗೆ ಪುನರಾವರ್ತಿ ಸಾಧ್ಯ. ಹಾಗಾದರೆ ಹೇಗೆ ನಾವು ಬರೀ ಪುನರಾವರ್ತಿ ಇಲ್ಲದಂತಹ ಮಾರ್ಗದಲ್ಲಿ ಹೋಗೋದು ಅಂತ ಅದನ್ನೇ ಗೀತೆ ಹೇಳ್ತಾ ಇರೋದು. ಹೇಗೆ ಅದನ್ನು ಮಾಡಿಕೊಳ್ಳೋದು ಅನ್ನೋದನ್ನೇ ನಾನು ಇಷ್ಟೊಂದು ನಿನಗೆ ಈಗ ಹೇಳಿಕೊಡ್ಲಿಕ್ಕೆ ಹೊರಟಿದ್ದೇನೆ ಪಾರ್ಥ ಅಂತ ಭಗವಂತ ಇಲ್ಲಿ ಪುನಃ ಹೇಳ್ತಾ ಇದ್ದಾನೆ. ಇಂದು ಶ್ರೀಪರಾಭವ ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತುವು ಅಧಿಕ ಜ್ಯೇಷ್ಠ ಮಾಸೆ ಕೃಷ್ಣ ಪಕ್ಷೆ. ಇಂದು 10ನೇ ತಾರೀಕು ಬುಧವಾರ. ಇಂದು 11ನೇ ತಾರೀಕು ಗುರುವಾರ. ಏಕಾದಶಿ ತಿಥಿ, ಅಶ್ವಿನಿ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಅಶ್ವಿನಿ ನಕ್ಷತ್ರದ ಅಧಿಪತಿ ಕೇತು. ಹೀಗಾಗಿ ಇವತ್ತು ಎಲ್ಲರಿಗೂ ಸ್ವಲ್ಪ ನಿಷ್ಠುರವಾದಂತಹ ಮನಸ್ಸಿನ ಧೋರಣೆ ಇರುತ್ತೆ. ಯಾವುದು ಬೇಡ ನಿರ್ಲಿಪ್ತತೆ ಕೂಡ ಇರಬಹುದು. ಮೇಷರಾಶಿಯವರಿಗೆ ಹಿಂದಿನ 2-3 ದಿನಗಳಲ್ಲಿದ್ದಂತಹ ಮನಸ್ಸಿನ ತೊಂದರೆಗಳೆಲ್ಲ ಬಗೆಹರಿದು ಇವತ್ತು ಮಾರ್ಗದರ್ಶನ ಪ್ರಾಪ್ತಿಯಾಗಿ ಮನಸ್ಸಿಗೆ ನೆಮ್ಮದಿ. ವೃಷಭ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ 2 ದಿನಗಳು ಪ್ರಾರಂಭ ಆಗ್ತಾ ಇದೆ. ಮುಖ್ಯ ನಿರ್ಧಾರಗಳು ಬೇಡ. ಕೋರ್ಟು ಕಚೇರಿ ವ್ಯವಹಾರಗಳು ಅಥವಾ ಮುಖ್ಯ ಮೀಟಿಂಗ್ಗಳಲ್ಲಿ ಯಾವುದರಲ್ಲೂ ನಿಮ್ಮದು ಯಾವುದೂ ನಡೆಯುವುದಿಲ್ಲ ಇನ್ನೆರಡು ದಿನಗಳ ತನಕ. ಮಿಥುನ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ, ಇಷ್ಟಾರ್ಥ ಸಿದ್ಧಿ, ಮಿತ್ರರಿಂದ ಧನಾಗಮ ಖಂಡಿತ. ಕರ್ಕ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಒಮ್ಮೆಲೆ ಮುಖ್ಯವಾದಂತಹ ದೊಡ್ಡ ಹುದ್ದೆ, ಯಶಸ್ಸು ಎಲ್ಲವೂ ಪ್ರಾಪ್ತಿಯಾಗುತ್ತೆ. ಸಿಂಹರಾಶಿಯವರಿಗೆ ಹಿಂದಿನ 3-4 ದಿನಗಳಲ್ಲಿದ್ದಂತಹ ಮನಸ್ಸಿನ ಬೇಗೆಗಳೆಲ್ಲ ಕಡಿಮೆಯಾಗುತ್ತೆ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ ಹಾಗೂ ಭಾಗ್ಯೋದಯವಾಗುತ್ತೆ. ಕನ್ಯಾ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮುಖ್ಯ ನಿರ್ಧಾರಗಳು ಬೇಡ. ಯಾವುದೇ ರೀತಿಯಲ್ಲೂ ಮನಸ್ಸಿಗೆ ಇವತ್ತು ನೆಮ್ಮದಿ, ಸಮತೋಲನ ಇರೋದಿಲ್ಲ. ತುಲಾ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು, ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಯಶಸ್ಸು ಹಾಗೂ ದಾಂಪತ್ಯದಲ್ಲೂ ನೆಮ್ಮದಿ. ವೃಶ್ಚಿಕ ರಾಶಿಯವರಿಗೆ ಆರೋಗ್ಯ ಸುಧಾರಿಸುತ್ತೆ. ಯಾರು ಅಡ್ವೆಂಚರ್ ಸ್ಪೋರ್ಟ್ಸ್, ಫಿಸಿಕಲ್ ಫಿಟ್ನೆಸ್ ಇತ್ಯಾದಿಗಳಲ್ಲಿ ಇದ್ದೀರಿ ನಿಮಗೆಲ್ಲರಿಗೂ ಉತ್ತಮವಾದಂತಹ ದಿವಸ. ಧನು ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಮಾಡುವಂತಹ ಕೆಲಸಗಳಲ್ಲಿ ಜಯವನ್ನು ಪಡೆಯಬಹುದು. ಆದರೂ ಕೂಡ ಪ್ರೇಮ, ಪ್ರೀತಿ, ದಾಂಪತ್ಯದಲ್ಲಿ ಮನಸ್ಸಿಗೆ ನೋವು. ಮಕರ ರಾಶಿಯವರಿಗೆ ಇವತ್ತು ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಜಾಸ್ತಿಯೇ ಒತ್ತಡಗಳು ಇರಬಹುದು ಹಾಗೂ ಕೋರ್ಟು ಮ್ಯಾಟರ್ಗಳು ಇತ್ಯಾದಿಗಳಲ್ಲಿ ಸ್ವಲ್ಪ ಹೆಚ್ಚೆ ತಲೆ ಕೆಡಿಸಿಕೊಳ್ಳಬೇಕಾಗಿ ಬರಬಹುದು. ಕುಂಭರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ ಅನ್ನಿಸ್ತಾ ಇದ್ರೂ ಕೂಡ ಆತ್ಮವಿಶ್ವಾಸ ತುಂಬ ಚೆನ್ನಾಗಿದೆ. ಸಹೋದರ ಸಹೋದರಿಯರಿಂದ ಅನೇಕ ರೀತಿಯಲ್ಲಿ ಎಲ್ಲ ರೀತಿಯ ಒಳ್ಳೆಯದನ್ನು ಇವತ್ತು ನೀವು ಪಡ್ಕೊಳ್ಳಬಹುದು. ಮೀನರಾಶಿಯವರಿಗೆ ಸಂಸಾರದಲ್ಲಿ ಹೆಚ್ಚಿನ ಜಾಗರೂಕತೆ ಅವಶ್ಯಕ. ಸಂಸಾರದ ಬಗ್ಗೆ ನೆಮ್ಮದಿಯನ್ನು ಅವರಿಗೆ ಕೊಡೋದಕ್ಕೆ ನೀವು ಪ್ರಯತ್ನಪಟ್ಟಷ್ಟು ನಿಮ್ಮ ನೆಮ್ಮದಿ ಹೆಚ್ಚಾಗುತ್ತೆ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ. ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನವನ್ನು ಮಾಡುವುದರಿಂದ ಯಾವುದೇ ಪುನರ್ಜನ್ಮದ ಭಯ ಇರೋದಿಲ್ಲ, ಪಾಪದ ಭಯ ಇರೋದಿಲ್ಲ. ಶುಭಮಸ್ತು. ಶ್ರೀಕೃಷ್ಣ ಉಚಿತ್.